ಸೊ ಬೇರೆಯವ್ರದ್ದು ನಾವು ತಗೊಂಡು ಅದು ನಮ್ದು ಅಂತ ನಾವು ಅನ್ಕೊಂತೀವಿ. ಇದರಿಂದ ನಾವು ಏನ್ ಕಲ್ತ್ಕೋಬೇಕು ಅಂದ್ರೆ ರಿಫ್ಲೆಕ್ಷನ್ಸ್, ಅಂದ್ರೆ ಪ್ರತಿಬಿಂಬಗಳು. ನಮ್ಗೆ ಬರೋದು 99% ನಮ್ದಲ್ಲ. ಆಲೋಚನೆಗಳಾಗ್ಲಿ, ಭಾವನೆಗಳಾಗ್ಲಿ, ಅದು ಬೇರೆ ಒಬ್ಬ ವ್ಯಕ್ತಿದ ಇರ್ಬೋದು, ಒಂದು ನೀರಿಂದ ಇರ್ಬೋದು, ಒಂದು ಊಟದಿಂದ ಇರ್ಬೋದು, ಒಂದು ಮನೆಯದಿಂದ ಇರ್ಬೋದು, ಒಂದು ರೂಮಲ್ಲಿ ಇರೋ ವೈಬ್ರೇಷನ್ಸ್ ಚೆನ್ನಾಗಿಲ್ಲ ಅಂದ್ರೂ ಇರ್ಬೋದು. ಎರಡೂ ಇದೆ, ಪಾಸಿಟಿವ್ ನೆಗೆಟಿವ್. ಕೆಲವೊಬ್ಬ ಸ್ಟೂಡೆಂಟ್ಸ್ ನಾನು ನೋಡ್ತಾ ಇರ್ತೀನಿ, ಬೇರೊಬ್ಬರು ತಗೊಂಡು ಅವ್ರು ಸಫರ್ ಆಗ್ತಾ ಇರ್ತಾರೆ. ನನ್ಗಿನ್ನೂ ಸಾಲ್ವ್ ಆಗಿಲ್ಲ, ಇನ್ನೂ ಥಾಟ್ಸ್ ಹೋಗಿಲ್ಲ, ಭಾವನೆಗಳು ಸರಿ ಇಲ್ಲ ಅಂತ. ನಾನು ಅವಾಗ ಒಂದೇ ಒಂದು ಕ್ವಶನ್ ಕೇಳ್ತೀನಿ, ಯಾವಾಗ್ನೂ ಈ ಥರ ಇರುತ್ತಾ ಅಂದರೆ ಇಲ್ಲ ಅಂದರು. ಬೆಳಗ್ಗೆ ಚೆನ್ನಾಗಿತ್ತ ಅಂದರೆ ಇದೆ ಅಂದ್ರೆ ಏನಾಯ್ತು, ಯಾರನ್ನ ಮೀಟ್ ಮಾಡಿದ್ರೆ, ಯಾರ ಹತ್ರ ಫೋನ್ ಮಾತಾಡಿದ್ರೆ, ನಾವು ಊಟ ಮಾಡಿದ್ರೆ ಹೌದು ಸರ್ ಅಲ್ಲಿ ಹೋಗಿ ಬಂದ ತಕ್ಷಣ ಆ ಥರ ಆಯಿತು ಅಂತ. ಇವಾಗ ಏನಾಯ್ತು ಅಂದರೆ ಇದು ಸೆಟ್ ಆಯಿತು. ಇದು ಅವೇರ್ನೆಸ್ ಮಾಸ್ಟರ್ಸ್. ಇದು ಯಾವ ಬುಕ್ಕಲ್ಲಿ ಸಿಗಲ್ಲ, ಯಾರು ನಿಮಗೆ ಹೇಳ್ಕೊಡಲ್ಲ. ನನ್ನ ಓನ್ ರಿಸರ್ಚಿಂದ ನಾನು ಫೈಂಡ್ ಔಟ್ ಮಾಡಿದ್ದೀನಿ. ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಆದರೆ ಒಬ್ಬ ಧ್ಯಾನಿ ಮಾತ್ರ ಅದು ಅನಲೈಸ್ ಮಾಡ್ಬೋದು. ತಕ್ಷಣ ಯಾವಾಗ ನಾವು ಅವ್ರಿಗೆ ಅವೇರ್ನೆಸ್ ಬರುತ್ತೋ ಅದರಿಂದ ಅವ್ರು ಹೊರಗೆ ಬರೋಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ವಿ ಬಿಕಮ್ ದ ವಿಕ್ಟಿಮ್ಸ್.